ಬಿಟ್ಟಿದೆ. ಚಾಕ್ಲೇಟ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಒನ್ಸ್ ಅಗೇನ್. ತುಂಬ ಲಾಂಗ್ ಟೈಮ್ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ಒಂದು ವ್ಲಾಗಲ್ಲಿ ನಾವು ವಯನಾಡ್ಗೆ ಹೋಗ್ತಾ ಇದ್ದೀವಿ. ಸೊ ಅದ್ರ ವ್ಲಾಗ್ ಆಗಿರುತ್ತೆ. ಪ್ಲ್ಯಾನ್ ಏನೂ ಮಾಡಿಲ್ಲ, ಆನ್ ದ ಸ್ಪಾಟ್ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲೆಲ್ಲ ಹೋಗೋದು ಏನು ಕತೆ ಅಂತ ನೋಡಬೇಕು. ಇವಾಗ ಟೈಮ್ ಬಂದು 5:30 ಆಗಿದೆ. 5:30ಗೆ ಬ್ಯಾಂಗ್ಳೂರಿಂದ ಹೊರಟಿದ್ದೀವಿ. ನಾವು ಸ್ಟೇ ಮಾತ್ರ ಕರೆಕ್ಟಾಗಿ ಎಕ್ಸಾಕ್ಟಾಗಿ ನೋಡಿ ಪ್ರಿಯರಾಗಿ ಬುಕಿಂಗ್ ಮಾಡ್ಕೊಂಡಿರೋದು. ಇವಾಗ ಹೋಗ್ತಿರ್ಬೇಕಿದ್ರೆ ಇವಾಗ ಚೆಕ್ ಮಾಡ್ತೀವಿ ಎಲ್ಲೆಲ್ಲ ಹೋಗೋಣ, ಎಲ್ಲೇನು ಪ್ಲೇಸಸ್ ಇದೆ, ಏನು ಕವರ್ ಮಾಡೋದು ಅಂತ. ಲೆಟ್ಸ್ ಗೋ. ವೆಲ್ಕಮ್ ಟು ಕೇರಳ. ಓಕೆ, ಬಾರ್ಡರ್ ರೀಚ್ ಆದ್ವಿ. ಈಗ ಟೈಮ್ ಬಂದು 8:19. ಟೈಮ್ ಇವಾಗ 9:30 ಆಯಿತು. ಈಗ ನಮಗೆ ಬ್ರೇಕ್ಫಾಸ್ಟ್ ಸ್ಪಾಟ್ ಸಿಕ್ತು. ಅದಕ್ಕಿಂತ ಮುಂಚೆ ಒಂದು ಬ್ರೇಕ್ಫಾಸ್ಟಿಗೆ ಹೋದರೆ ಅಲ್ಲಿ ಫುಲ್ ರಶ್. ಸೊ ಇವಾಗ ಇಲ್ಲಿ 2-3 ಇದೆ. ನಾವು ಉಡುಪಿ ಇದೆ, ಕೋಸ್ಟಲ್ ಇದೆ, ಅದು ಕ್ಲೋಸ್ ಇದೆ. ಅಲ್ಲೂ ಒಂದು ಉಡುಪಿ ಇದೆ. ಪರವಾಗಿಲ್ಲ, ಹೋಗೋಣ. ನೋಡ, ಬೆಳಗ್ಗೆ 4:30ಗೆ ಎದ್ದ ಫೇಸ್ ತೋರ್ಸು. ತಿನ್ನುವಾಗ ಹಸಿವಾಗ್ತುಂಟು. ಉಡುಪಿ ವೆಜ್, ಪ್ಯೂರ್ ವೆಜ್. ಮೇಲೆ ನೋಡು ಪಿಜ್ಜಾ ಕೆಫೆ ಅಂತಾನೂ ಇದೆ. ಹಾಂ, ಇಲ್ಲೊಂದಿದೆ, ಅಲ್ಲೊಂದಿದೆ. ಓಕೆ, ಇರ್ಬೋದು. ಪಲಾವ್, ಇಡ್ಲಿ, ವಡೆ, ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಬೇಗ ತಿನ್ನೋಣಪ್ಪ. ಟೀನ ಕಾರ್ಗೆ ತಂದು ಕುಡಿತಿದ್ದೇವೆ. ಜಗುಗೆ ಇಷ್ಟೊತ್ತಾಗ್ಬೋದು, 11 ಆಗ್ಬೋದಾ? ಇವಾಗ ಟೈಮ್ ಬಂದು 10:15 ಆಯಿತು. ಬ್ರೇಕ್ಫಾಸ್ಟ್ ಆಗಿ 11 o'clock ಇವಾಗ ಅನ್ನೋಷ್ಟೊತ್ತಿಗೆ ವಯನಾಡ್ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡು ಹೋಗಿ ಬರಬೇಕಿದ್ರೆ ರೈಟ್ ಸೈಡ್ ಹೋದರೆ ವಯನಾಡ್, ಸ್ಟ್ರೈಟ್ ಆಗಿ ಬಂದರೆ ಊಟಿ ಸೈಡ್, ಅಂದರೆ ಬಂಡೀಪುರ ಆಗಿ ಊಟಿ. ಸರ್ಗೆ ಬಂಡೀಪುರ ಸೈಡ್ಗೆ ಹೋಗ್ಬೇಕು, ಟೈಮ್ ಇದೆ ಚೆಕ್ಕಿನ್ ಹಾಕೋಕ್ಕೆ ಅಂತ ಹೇಳ್ಕೊಂಡು ಬಂಡೀಪುರ ಸೈಡ್ ಕರ್ಕೊಂಡ್ಬಂದಿದ್ದಾನೆ. ಅದು ಏನಕ್ಕೆ, ನಮಗೆ ಊಟಿ ಹೋಗೋ ಪ್ಲ್ಯಾನ್ ಇಲ್ಲ. ಆದರೂ ನೆಕ್ಸ್ಟ್ ಟೈಮ್ ಊಟಿಗೆ ಹೋಗೋಣ ಅಂತಂದರೆ ಇನ್ನೂ ಹಂಗೆ ಇವಾಗಲೇ ಇಲ್ಲಿ ಆನೆ, ಚಿರತೆ ಏನೇನೋ ನೋಡೋ ಆಸೆ. ಲೈಕ್ ಇವಾಗ ಅಲ್ಲಿಗೆ ಹೋಗುವಾಗ ಏನು ಸಿಕ್ಕಿಲ್ಲ ಅಂದರೆ ಯು ವಿಲ್ ಬಿ ಡಿಸಪಾಯಿಂಟೆಡ್. ನಾವು ಹೋಗೋ ದಾರಿಲಿ ಹೋಗೋದೆ, ನಮಗೆ ಬೇರೆ ದಾರಿಯಲ್ಲಿ ಕರ್ಕೊಂಡು ಹೋಗ್ತಿದ್ದೀಯ. ಏನು ನಡೆಸ್ತೇನೆ ಇವಾಗ? ಓ, ಇಲ್ಲಿ ಚೆಕ್ಕಿನು ಕಾರು, ಪ್ಲಾಸ್ಟಿಕ್ ವಾಟರ್ ಬಾಟಲ್ಸ್. ನಾವು ಅದು ಪ್ಲಾಸ್ಟಿಕ್ ವಾಟರ್ ಬಾಟಲ್ಸ್ ನೋಟೆಲ್ಲ ಓಡೋಲ್ಲ. ನೋಡೋಣ, ಇವಾಗ ಊಟಿಗೆ ಹೋಗ್ಬೋದಿತ್ತು, ಬಟ್ ಇವ್ನಿಗೆಲ್ಲ ಇವತ್ತೇ ನೋಡಬೇಕು ಅಂತ ಹೇಳಿದ್ದಕ್ಕೆ ಬಂಡೀಪುರ್ಗೆ ಹೋಗಿ ಒಂದ್ಸತಿ ಸುತ್ತ ಹಾಕ್ಕೊಂಡು ಆಮೇಲೆ ವಯನಾಡ್ಗೆ ಹೋಗೋಣ. ಚೆಕಿಂಗ್ ನಡೀತಿದೆ ಬಂಡೀಪುರ್ ಎಂಟ್ರೆನ್ಸ್, ಫಾರೆಸ್ಟ್ ಎಂಟ್ರೆನ್ಸಲ್ಲಿ ಚೆಕಿಂಗ್. ಎಸ್, ಬಂಡೀಪುರ್ ಟೈಗರ್ ರಿಸರ್ವ್. ನೋ ಪಾರ್ಕಿಂಗ್, ಫೋಟೋಸ್, ಟೀಸಿಂಗ್, ಫೀಡಿಂಗ್, ಲಿಟರಿಂಗ್. ಓಕೆ, ಎಂಟ್ರಿ ಆದ್ವಲ್ಲ, ಎಂಟ್ರಿ ಆದ್ವಿ. ನೋಡಲ್ಲಿ ಜಿಂಕೆ. ನೀನು ಹೇಳ್ದಲ್ಲ ಜಿಂಕೆ ಆದ್ರೂ ನೋಡ್ಬೇಕು ಅಂತ, ಕಾಣಿಸ್ತಿದ್ಯಾ? ನಿನಗೆ ಬೇಕಾಗಿದ್ದು ಜಿಂಕೆ ತಾನೆ? ಜಿಂಕೆ ನೋಡ್ದಲ್ಲ? ಆದ್ರೂ ಸಿಗ್ಬೇಕು ಅಂತ ಹೇಳಿದೆ, ಸಿಕ್ತು. ಮಿರರ್ ಓಪನ್ ಮಾಡಬೇಡ. ಇಲ್ಲ, ನನಗೆ ಗೊತ್ತಿದೆ, ನಾನು ಯಾಕೆ ಓಪನ್ ಮಾಡಲಿ? ಇವನ್ಗೆ ಅಟ್ಲೀಸ್ಟ್ ಜಿಂಕೆ ಆದ್ರೂ ಸಿಗ್ಬೇಕು ಅಂತಿತ್ತು. ಇವಾಗ ಜಿಂಕೆ ಸಿಕ್ತು, ಅಷ್ಟೇ ಕಾಣಿಸ್ತು. ಹಂಗಾರೆ ನಾವು ಟರ್ನ್ ನೋಡ್ಕೊಂಡು ಹೋಗ್ಬೋದಿತ್ತು. ಹೇಳು, ರಿಪೀಟ್ ಹೇಳು ಒಂದ್ಸಗಿ. Where are you guys? ಯಾರನ್ನ? ನಿನ್ನ ಗಾಯ್ಸ್, ನಿನ್ನ ಫ್ರೆಂಡ್ಸ್. Tiger, I'm here, the real king of the jungle. Sorry, excuse me. ಯಾರು ರಿಯಲ್ ಕಿಂಗ್ ಆಫ್ ದ ಜಂಗಲ್? I am Vijay Gowda. ಮುಖ ನೀನು
ಯಾವುದೋ ಒಂದು ನಾಲಿಗೆಯಲ್ಲಿ ಹೇಳ್ದಲ್ಲ ಒಂದು ಜಿಂಕೆ ಮಾತ್ರ ಸಿಕ್ಕಿ, ಅಟ್ಲೀಸ್ಟ್ ಒಂದು ಜಿಂಕೆ ಆದ್ರೂ ಸಿಗ್ಲಿ ಅಂತ. ಇಲ್ಲಿ ನೋಡಿದ್ರೆ ಒಬ್ಬ ಹುಡುಕ್ತಾ ಇದ್ದಾನೆ, ಆ ಕಡೆ ಈ ಕಡೆ ಹಿಡ್ಕುತ್ತಿದ್ಯಾ, ಹಿಡ್ಕು ನೋಡು. ಹೋಗ್ಲಿ, ಎಲಿಫೆಂಟ್ ಇದು ಫೋಟೋ ಎಲ್ಲ ಹಾಕಿದ್ದಾರೆ, ಅದನ್ನೇ ನೋಡ್ಕೊಂಬಿಟ್ಟು ಖುಷಿ ಪಡ್ಕೊ. ನಿನ್ನ ಫ್ರೆಂಡ್ಸು ಮಂಕಿಗಳು ಸಿಗ್ತಲ್ಲ ಅಟ್ಲೀಸ್ಟ್. ಆನೆ ಆನೆ ಫ್ರೆಂಡ್ಸ್, ನನಗೆ ಖುಷಿ ಆಗ್ತುಂಟು. ಆನೆಗೆ ಸಿಕ್ತು. ಟಾಕಿ ಸಾಕಿರೋದಾ? ನೋ, ಅದು ಕ್ರಾಸ್ ಆಗಕ್ಕೆ ಬರ್ತಿರೋದು. ನಿನ್ನ ನಂಗೆ ನೋಡಕ್ಕತ್ರ ಬಿಡು. ಆನೆ ನೋಡ್ತಿದ್ದೀನ, ಇವ್ ನಮಗೆ ಹೋಗ್ತಿದ್ದಾನೆ. ಈ ಕಾಡಾನೆ. ನಂಗೆ ಅದನ್ನ ನೋಡಕ್ಕೆ ಇಂಟ್ರೆಸ್ಟ್ ಇಲ್ಲ, ಹಂಗೆ ರಿಯಲ್ ಲೈವ್ ಆಗುತ್ತಲ್ಲ. ಕಟ್ ಹಾಕಿರೋ ಆನೆನೇ ನೀನು ನೋಡಿ ಗಾಡಿ ಇಷ್ಟು ಸ್ಪೀಡಾಗಿ ಓಡ್ದು ಹೋದ್ರೆ. ಅಲ್ಲಿ ಗಾಡಿ ಅಡ್ಡ ಆಯ್ತಲ್ಲ. ಕಮ್ ಆನ್, ಡೋಂಟ್ ಲೈ. ಬೇಕಾಗಿತ್ತು ಹಿಂಗೆ ನಿಲ್ಸಂಗಿಲ್ಲ ಇವರು. ಏನಕ್ಕೋ ಇಲ್ಲಿ ಬಂದಿದ್ದಕ್ಕೆ ಜಿಂಕೆ, ನವಿಲು, ಕೋತಿಗಳು ಮತ್ತೆ ಕಟ್ಟಾಕಿದ ಆನೆಗಳು ಕಾಣಕ್ ಸಿಕ್ತು. ಎಲ್ಲಿದೆ ಇವಾಗ? ಬಂದಿದ್ದಕ್ಕೆ ಕಟ್ಟಿ ಹಾಕಿರೋದು ಆನೆ ಮತ್ತೆ ಸ್ವಲ್ಪ ಜಿಂಕೆಗಳು, ನವಿಲೆಲ್ಲ ಕಾಣಕ್ ಸಿಕ್ತು. ಸಮಾಧಾನ ಆಯ್ತಾ ಸರ್ ನಿಮ್ಗೆ? ನಿಮಗೆ ಮತ್ತೆ ಎಂತ ಕಾಣಿಸ್ಬೇಕಿತ್ತು? ರಿಯಲ್ ಆನೆ. ಮತ್ತೆ ಅಲ್ಲಿ ಇದ್ದಿದೆ ಅಂತ ರಿಯಲ್ ಆನೆ ತಾನೆ? ರಿಯಲ್ ಆನೆ ಚೇಸಿಂಗ್ ಅಸ್. ಆಗ ನಾವು ಹಿಂದ್ಗಡೆ ರಿವರ್ಸ್ ಹೋಗೋದು. ನೀವು ನಮ್ಮ ಬಕೆಟ್ ಲಿಸ್ಟಲ್ಲಿ ಎಂತೆಲ್ಲ ಇಟ್ಕೊಂಡಿದ್ದಾನೆ ನೀನು. ಸರಿ, ನೀನು ಚೇಸ್ ಮಾಡೋದು ಮತ್ತೆ ಈಗ ನೋಡು ಅವ್ರ ಕಡೆಗೆ 68 ಕಿಲೋಮೀಟರ್ಸ್ ಇದೆ. ಕಟ್ಟಿ ಹಾಕಿದೀವ ಆನೆ ನಾವು. ಕಟ್ಟಿ ಹಾಕ್ಲಿಲ್ಲ ಅಲ್ಲ ಅಲ್ಲಿ ಸಹ. ಇದೇನು ಗಾಡಿಗಳು ನಿಂತು? ಗಾಡಿಗಳು ನಿಲ್ಸಿದಾಗ ನಾನು ದೂರ ನಿಲ್ಸಿದ್ದೆ. ಅವ್ರಲ್ಲಿ ನೋಡಕ್ ನಿಂತಿದ್ದ ಅಂತ. ಎಷ್ಟು ಕ್ಯೂಟ್ ಇದೆ. ಎಂಟ್ರಿ ಆದ್ವಲ್ಲ ನಾವು ಇವಾಗ ವಯನಾಡ್. ಆದ್ರೆ ಇಲ್ಲಿ ಯಾವ ಹುಲಿ, ಯಾವ ಆನೆ, ಯಾವುದು ಒಂದು ಜಿಂಕೆ ಕೂಡ ಕಾಣಲಿಕ್ಕೆ ಸಿಗ್ಲಿಲ್ಲ. ಅದೇ ವಿಕ್ಕಿ ಖುಷಿ ಆಯ್ತು. ಇಲ್ಲಿ ಸಿಕ್ಲಿಲ್ಲ, ಅಲ್ಲಿ ಸಿಕ್ತಲ್ಲ. ಅದೇ ಅದಕ್ಕೆ ನಿಂಗೆ ಖುಷಿ ಆಯ್ತು. ಅಷ್ಟು ದೂರ ಹೋಗಿದ ಕಟ್ಲಿಸ್ಟ್ ಅಲ್ಲಿ ಸಿಕ್ತಲ್ಲ ಅಂತ ಆ ಕಡೆ ಅಲ್ವಾ? ಇವಾಗ ಸುಲ್ತಾನ್ ಬತ್ತೇರಿ. ಅವ್ರಿಗೆ ಹೇಳು ಲೇಟ್ ಮಾಡ್ತಾ ಇದ್ರಲ್ಲ, ಫುಲ್ ಟ್ರಾಫಿಕ್ ಆಗಿದೆ ಅಂತ. ಎಡಕಲ್ ಕೇವ್ಸ್ಗೆ ಬಂದು ಇಲ್ಲಿ ಎಂಟ್ರಿ ಆಗಬೇಕಿದ್ರೆ ಟಿಕೆಟ್ ಕೌಂಟರ್ ಸ್ಲೋ ಆಗಿ ಇಸ್ಕೊಳ್ತಿದ್ದಾರಪ್ಪ. ಎಡಕಲ್ ಕೇವ್ಸಿಗೆ ಬರುವಾಗ ಪಾರ್ಕಿಂಗ್ ಇದೆ, 50 ರೂಪೀಸ್. ಕಾರ್ನ ನಾವಿಲ್ಲಿ ನಿಲ್ಲಿಸಿ ಈಗ ನಡ್ಕೊಂಡು ಹೋಗ್ಲಿಕ್ಕೆ ಒಂದೊಂದು ಪ್ಲಾಟ್. ಕಾಫಿ ಕೂಡ ಒಣಗಾಕಿದ್ದಾರೆ ಇಲ್ಲಿ ಕಾರ್ ಪಾರ್ಕಿಂಗಲ್ಲಿ. ಪಾರ್ಕ್ ಮಾಡಿದಲ್ಲಿಂದ 1.5 ಕಿಲೋಮೀಟರ್ ಇವಾಗ ನಡ್ಕೊಂಡು ಹೋಗ್ಬೇಕು. 1.5 ಕಿಲೋಮೀಟರ್ ಇದೆ. ಎಂತ ಫೇಸ್ ಎಕ್ಸ್ಪ್ರೆಷನ್ ಹಂಗೆ ಕೊಡ್ತಿದ್ದೆ. ಈಗ ನಡ್ಕೊಂಡು ಹೋಗ್ಬೇಕಲ್ಲ. ಮೇಲೆ ಹತ್ತಿ ಬಂದರೆ ಇಲ್ಲಿ ಕೂಡ ಪಾರ್ಕಿಂಗ್ ಇದೆ, 5 and 6 ಶಾಪ್ಸ್ ಇದೆ. ಎಂಥದ್ದು ಹನಿ ಸ್ಪೈಸಸ್ ಶಾಪ್ಸ್, ಚಾಕ್ಲೇಟ್ ಶಾಪ್ಸ್, ಚಾಕ್ಲೇಟ್ ಫ್ಯಾಕ್ಟ್ರಿ. ಶಾಪ್ಸಿಗೆ ಎಲ್ಲಿ ಹೋದ ಬಿಸಿಲು ಮಾತ್ರ ಎಷ್ಟಾದರೂ ನಮ್ಮೂರು ಬಾರ್ಡ್ರ್ ಅಲ್ಲದು ಫುಲ್ ಬಿಸಿಲು ಇದೆ. ಚಳಿ ಚಳಿದು ಎಫೆಕ್ಟ್ ಇದೆ. ಚಳಿ ಇಲ್ಲ, ಬಟ್ ಬಿಸಿಲು ಜಾಸ್ತಿ ಇದೆ. ಬಿಸಿಲಿದೆ, ಬಟ್ ಆ ಲೈಟ್ ಚಳಿಯಿಂದಾಗಿ ಗೊತ್ತಾಗ್ತದೆ. ಅಷ್ಟೊಂದು ಸ್ವಲ್ಪ ದೂರ ನಡೀಲಿಕ್ಕೆ ಅಂತ ಹೇಳಿ ಸ್ಟ್ರೈಟ್ ರೋಡ್ ಅಂತ ಬೆಟ್ಟನ ಹತ್ತಿಸ್ತಿದ್ದಾನೆ. ಇದು ಬೆಟ್ಟ. ಎಂಟ್ರಿ ಟಿಕೆಟ್ ಕೌಂಟರ್ ಇದೆ ಇಲ್ಲಿ. ಕ್ಯಾಶ್ ಓನ್ಲಿ. ಬಾ ಫಸ್ಟ್ ಇಲ್ಲಪ್ಪ ನಿಲ್ಲಿಸಿದ್ವಿ. ನೆಲ್ಲಿಕಾಯಿ ಇಸ್ಕೊಳ್ಳೋಣ. ಸ್ಪೈಸಿ ಲೆಮನ್ ಮತ್ತು ಒಂದು ಕುಕ್ಕುಂಬರ್.
ಹೀಗೇನಾ ಅಂತ ಬೆಟ್ಟ ಮೇಲೆ ಹತ್ತದೊಂದೇನ ಅಂತ. ಎಷ್ಟಾಯ್ತು ಹತ್ತಿ ನಾವು ಇನ್ನು ಹತ್ತನೇ ಇದ್ದೀವಿ. ಇದು ಎಂದು ಬೋರ್ ಆಗ್ಬಿಡಿಲ್ಲ, ಫುಲ್ ಶಾಪ್ಸೇ ಇದೆಯಲ್ಲ, ಶಾಪ್ಸ್ ನೋಡ್ಕೊಂಡು ಹತ್ತಲಿಕ್ಕೆ. ಅಲ್ಲಲ್ಲೇ ತಿನ್ನೋದಕ್ಕೂ ಸಹ ಇಲ್ಲ ಇದೆ. ಟಿಕೆಟಿಗೇನೆ ಒಂದು ಅರ್ಧ ಗಂಟೆ ಆಯಿತು ಕೊಡೋದಕ್ಕೆ. ಇವಾಗ ಇಲ್ಲಿಂದ 1 ಕಿಲೋಮೀಟರ್ ಇದೆಯಾ ಏನೋ ಹತ್ತಕ್ಕೆ. ಇಲ್ಲಿ ಸ್ಟೆಪ್ಸ್ ಇದೆ. ಇಲ್ಲಿಂದ ಹತ್ಕೊಂಡು ಬಂದರೆ ಮೈ ಗಾಡ್. ಎಲ್ಲ ಕಡೆ ಟೈಮ್ 3 o'clock ಆಯ್ತು. ಇವಾಗ ನಮ್ದು 1 ಪ್ಲೇಸ್ ಆಗ್ತದೆ. ಅಂದರೆ ಅಲ್ಲಿ ಕಿಂಡಿ ಇದೆಯಲ್ಲ ಅದ್ರೊಳಗೆ ಹೋಗ್ಬೇಕು. ಈಗ ಕಿಂಡಿ ಒಳಗೆ ಹೋಗಿ ಇಷ್ಟೊಂದು ಕ್ಯೂ ಎಲ್ಲ ವೆಯ್ಟ್ ಮಾಡ್ತಾರೆ. ಅದಿರೋದು ಸಣ್ಣ ಕಿಂಡಿ ಆಗಿರ್ಬೇಕು. ಒಬ್ಬೊಬ್ಬರೇ ಲೈಕ್ ಹೋಗ್ತಾ ಇದ್ದಾರೆ. ಅದೊಟ್ಟಿಗೆ ನಾವು ಸಹ ವೆಯ್ಟ್ ಮಾಡ್ತಾ ಇದ್ದೀವಿ. ಅವರು ಹೆಂಗೆ ಹತ್ತಿದ್ದಾರೆ ಗೊತ್ತಾ, ಎಲ್ಲೆಲ್ಲ ಕಲ್ಲಿದ್ದು ಮಧ್ಯೆ ಮಧ್ಯೆ ತುಕ್ಕಿ ಹೋಗ್ತಿದ್ದಾರೆ. ನಾವು ಸಹ ಅಷ್ಟೇ ಸ್ಮಾರ್ಟ್ ಆಗಿರಬೇಕು, ನುರ್ಕಿಕೊಂಡು ಹೋಗ್ಬೇಕು. ಗೊತ್ತಾಯ್ತಲ್ಲ. ನಾವಿಲ್ಲಿ ಫೋಟೋ ತೆಗಿರೋ ಬಾವಿಕ್ಕಿ ಒಳಗೆ ಏನುಂಟು ಇದೆ ಕೇವ್ಸ್. ಇವಾಗ ಅಲ್ಲಿಂದ ಹತ್ತದ್ವಾ, ಇಲ್ಲೆಲ್ಲ ನೋಡಿದ್ವಾ. ಎಲ್ಲಿದ್ಯಾ ನೀನು? ಇಲ್ಲಿದ್ದಾನೆ. ಇವಾಗ ಮತ್ತೆ ಇಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀವಿ ನೋಡ್ಬೇಕು. ಈಗ ಇದ್ರೊಳಗಿಂದ ಎಲ್ಲಿ ಹೋಗೋದು? ಕಡೆ ಹೋದ್ರೆ ಈಗ ಇಲ್ಲೇ ಸಾಕು, ನಮ್ಗೆ ಇಷ್ಟೇ ವ್ಯೂ ಸಾಕು. Done with Edakal Caves. ಎಡಕಲ್ ಕೇವ್ಸಿಗೆ ಹೋಗಿ ಬಂದಾಯಿತು. ರಶ್ ಇತ್ತು, ಬಟ್ ನಾರ್ಮಲ್ ಪ್ಲೇಸ್ ಅಂತ. ಲೈಕ್ ನೋಡಲಿಕ್ಕೆ ವಾವ್ ಫ್ಯಾಕ್ಟರ್ ಹೇಳ್ತಾರಲ್ಲ, ವಾವ್ ಫ್ಯಾಕ್ಟರ್ ಆ ಥರ ಏನೂ ಇರಲಿಲ್ಲ. ಸಣ್ಣದಾಗಿ ಚಿಕ್ಕ ಕೇವ್ಸ್, ಒಳಗೆ ಜಸ್ಟ್ ಒಂದು ಗುಹೆ, ಸುಮ್ಮನೆ ನುಗ್ಗೋದು, ಒಂದು ಸುತ್ತ ಬರೋದು. ಬಟ್ ಇಳ್ಕೊಂಡು ಬರೋ ಖುಷಿ ಆಗ್ತಾಯಿತ್ತು. ಅಂದರೆ ಬೆಟ್ಟ ಹತ್ತಿ ಬಿಟ್ಟು ಸ್ವಲ್ಪ ಇಳ್ಕೊಂಡು ಬರೋಲ್ಲ ಅಷ್ಟೇ. ಆ ಥರ ಏನು ಅಲ್ವಾ ವಿಕಿ? ಏನು ಹೇಳ್ತೀಯ? ಹೇಳೋಷ್ಟೇನಿಲ್ಲ. ಚಿಕ್ಕ ಗುಹೆ, ಅದು ನುಗ್ಗೋದಕ್ಕೆ ಜನ ರಾಮ. ಕಾರ್ ಪಾರ್ಕಿಂಗಿಗೆ 50 ರೂಪೀಸ್ ಪ್ಲಸ್ ಎಂಟ್ರಿಗೆ ಅಲ್ಲಿ ಪರ್ ಪರ್ಸನ್ಗೆ 50 ರೂಪೀಸ್. ಸೊ ನಮಗೆ ಇಬ್ಬರಳಿಗೆ ಸೇರಿ ಪಾರ್ಕಿಂಗ್ ಮತ್ತು ಇದು ಸೇರಿ 150 ಆಯಿತು. ಮತ್ತು ಜನ ತುಂಬ ಇದ್ರು. ಇವಾಗೆಲ್ಲ ಕಡೆ ಎಲ್ಲ ರಶ್ ನಾರ್ಮಲ್ಲೇ. ಟೈಮ್ 4 ಆಯಿತು. ಇನ್ನು ಊಟ ಮಾಡ್ಕೊಂಡು ಇಲ್ಲಿಂದ ನಮ್ಮ ಸ್ಟೇಗೆ ಹೋಗೋದು.
ಅಷ್ಟೇ ಇವತ್ತಿನ ಪ್ಲ್ಯಾನ್. ಇವತ್ತು ಫುಲ್ ರೆಸ್ಟ್, ಯಾಕಂದರೆ ಬ್ಯಾಂಗ್ಳೂರಿಂದ ಸ್ಟ್ರೈಟ್ ಅವೇ ಬಂದಿರೋದ್ರಿಂದ ಇವತ್ತು ರೆಸ್ಟ್ ಅಷ್ಟೇ. ಅದು ಫುಲ್ ಆತ. ಯಾಕೆ ಹಾಫ್ ಬಟರ್ ಚಿಕನ್ ಜಾಸ್ತಿ ಬಂತಾ ಕಮ್ಮಿ ಬಂತ ನಿಮಗೆ? ಫುಲ್ ಪ್ಲೇಟ್ ಅಂದರೆ ಇಷ್ಟ ಕೊಡೋದು. ಓಕೆ, ನಮಗೆ ಬಟರ್ ನಾನ್ ಆ್ಯಂಡ್ ಬಟರ್. ಹೊರಗಡೆ ಬಂದರೆ ಡ್ಯೂಟಿ ಚೆನ್ನಾಗಿ ನಿಭಾಯಿಸ್ತೀರಾ ಸರ್? ಎಸ್. ನನಗೆ ನಾನು ಊಟ ಏನು ಮಾಡೋಣ. ಎಕ್ಸಾಕ್ಟ್ 4:30ಗೆ ನಮ್ಮದು ಊಟ ಆಯಿತು. ಸ್ಯಾಪ್ ಹೈಯರ್ಸ್ ಐ ಥಿಂಕ್ ದಟ್ಸ್ ಹೌ ಅದನ್ನು ಪ್ರೊನೌನ್ಸ್ ಮಾಡೋದು, ನನಗೆ ಬರ್ತಾ ಇಲ್ಲ ಪ್ರೊನೌನ್ಸ್. ಬಟ್ ಊಟ ಚೆನ್ನಾಗಿರ್ತೀವಿ. ಇವಾಗ ರೂಮ್ಗೆ ನಮ್ಮ ಪಯಣ.